ಫ್ರೆಂಡ್ಸ್, ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೋಡಿ, ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ವ, ಅಲ್ಲಿ ಮಕ್ಕಳಿಗೆ ಅಂತ ಪಟಾಕಿ ತೊಗೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಬನ್ನಿ ಇವಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಏನು ಮಾಡತ್ತೀರಿ? ನೋಡಿ ಏನೈತಿ ಖುಷಿ ಆಯ್ತಾ? ಈಗಿಲ್ಲ, ಆಮೇಲೆ ಇಲ್ಲೋ ನಾಳೆ ಹಚ್ಚೋಣ. ಅಯ್ಯೋ ಬಿತ್ತು ನೋಡು ಪಟಾಕಿ ಎಷ್ಟೊಂದು ಕೊಟ್ರಲ್ಲ, ನಾವಾದ್ರೂ ತರ್ತಿದ್ದಿಲ್ಲ. ಅವ್ ನೋಡಿ ಇವಾಗೆ ಹಚ್ಚುತ್ತ ಅವನೇ. ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳಿ ಶಿವದಿರ ನಮಗೆ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಇಲ್ಲ ತೋರ್ಸಂತ. ದೂರ ಹಿಡಿ, ಇಲ್ಲಿ ಹಾಕ್ಬಿಡು, ಪಟಾಕಿ ಅದಾವ. ಅವ್ ನೋಡಿ ಎಷ್ಟೇ ಅದಿರ್ತಾನ. ಹಿಡ್ಕೊ, ಏನ್ ಮಾಡಲ್ಲ, ಹಿಡ್ಕೊ, ತಿರುಗ್ಸಿಂಗ್. ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ ಅನ್ನ. ಅಲ್ಲಿ ಬಿಸಾಕ್ಬೇಡ, ಸುಡ್ತೈತಿ. ಹೂ ಬಾಣ ಅಲ್ಲ? ಇವು ಹಿಡ್ಕೊಂಡು ತೋರ್ಸು ಒಂದೊಂದ. ಹೌದಾನು? ಅರಿಬಾರ್ದು ಸಾಕಾರ, ಹೂ ಬಿಸಿಲಿಗೆ ಇಡ್ಬೇಕಂತೆ. ಬಿಸಿಲೇ ಇಲ್ಲಲ್ಲ, ಇದು ಹೂ ಬಾಣ ಡಬ್ಬ ಹಾಕೈತಿ. ಆಮೇಲೆ ಎರಡು ಅವೇ ಅಲ್ಲ. ಇದು ಚಕ್ರ, ನಮ್ ಕಡೆ ಚಕ್ರ ಅಂತೀವಿ, ನೀವೇನಂತೀರಿ ಗೊತ್ತಿಲ್ಲ. ತ್ರಿಶೂಲ. ಅವ್ರೇನೋ ಇಬ್ಬರಿಗೆ ಸೇಮ್. ಇದು ಸಾಗರ್ಗು. ಇದು ಒಂದ್ ಇನ್ನೊಂದ್ ಐದ್ ನಾಳೆ ಸಿಕ್ಸಂಗ ಅರ್ದು ಇಡ್ಲಕತ್ತ ನೋಡ್ತೀರ. ತೊಂಬದು ಇಬ್ಬರಿಗೆ ಸಪ್ರೇಟ್ ಎಲ್ಲ ಸಪ್ರೇಟ್ ಅಲ್ಲ. ಇವಿನ್ನ ಎರಡು ಇಲ್ಲಿ ಅದ ನೋಡ್ರಿ, ಇಬ್ಬರಿಗೆ ಒಂದೊಂದು. ಇದು ಒಂದು ಇವು ಹೊಲ ಚೋರ್ಸರ್ ಬಚ್ಚಿ ಅಂತಾರೆ. ಇವು ಲಕ್ಷ್ಮಿ ಪಟಾಕಿ. ಇವು ಇಲ್ಲ ಅದಾವಲ್ಲ, ಎಲ್ಲ ಲಕ್ಷ್ಮಿ. ಇವತ್ತ ಕೊಟ್ಬಿಟ್ರಾ? ಕೊಟ್ರು. ಯಾರು ಕೊಡ್ತಾರೆ ಹೇಳಿ ಇಷ್ಟೊಂದು ಅಲ್ಲ? ಏನ್ ಬೇಕಾ? ಫುಲ್ ದೀಪಾವಳಿನಾ? ಅಲ್ಲ ಅಲ್ಲ. ಏಯ್ ಈಗ ಹಚ್ಬೇಡಿ, ಇಡ್ರಪ್ಪ. ಈಗ ಒಂದು ಹಚ್ಚಿರ ಅದು ನೋಡಿ ನಾಲ್ಕು ಬಿಸಾಕ್ಬೇಡಿ. ಮತ್ತೆ ಸ್ವೀಟ್ ಬೇರೆ ಕೊಟ್ರ ಕೊಡು ನನಗೆ. ಮೋತಿಚೂರ್ ಲಡ್ಡು. ಮೋತಿಚೂರ್ ಲಡ್ಡು. ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇವಾಗ ಥ್ಯಾಂಕ್ಸ್ ಹೇಳೋಣ, ನೀನೇ. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ಸ್. ಥ್ಯಾಂಕ್ ಯು. ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಬಿಟ್ಬಿಟ್ಟು ಟೀ ಕಾಫಿ ಕುಡಿದು ಸ್ವಲ್ಪ ಕೆಲಸ ಇತ್ತು, ಕೆಲ್ಸಕ್ಕೆ ಹೋಗಿ ಬಂದೆ ನಾನು. ರೊಟ್ಟಿ ಮಾಡ್ಲಕತ್ತೀನಿ. ಎಷ್ಟು ದಿನ ಆಯ್ತು ರೊಟ್ಟಿ ಉಣಲ್ದು ಅಂತ. ಎಷ್ಟು ದಿನ ಆಯ್ತಲ್ಲ? ಎಷ್ಟು ದಿನ ಆಯ್ತು. ಮೊನ್ನೆ ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ಅಲ್ಲ ಫ್ರೆಂಡ್, ಅವ್ರು ಊರಿಂದ ತಗೊಂಡು ಬಂದಿದ್ದಾರೆ, ಅಲ್ಲಿ ಬೀಸ್ಕೊಂಡು ಬಂದಿದ್ರು. ಹಂಗಾಗಿ ಇಸ್ಕೊಂಡು ಬಂದು ಅವ್ರು ತಂದ್ರೆ ನಮಗೆ ರೊಟ್ಟಿ. ಇರು ಒಂದು ನಿಮಿಷ, ಇದು ಎಲ್ಲ ಹಂಚು ರೊಟ್ಟಿ ಸುಡೋದು. ಏನು ಇವತ್ತು ಎಷ್ಟು ಫುಲ್ ಖುಷಿಯಾಗಿ ರೊಟ್ಟಿ ಮಾಡಕತ್ತಿದೆ? ಏನಿಲ್ಲ, ಬಿಗ್ ಬಾಸ್ ಬರುತ್ತೆ ಇವತ್ತು, ವೀಕೆಂಡ್ ಅಲ್ವಾ. ಸುದೀಪ್ ಸರ್ ಬರ್ತಾರೆ, ಅದಕ್ಕೆ ಸ್ವಲ್ಪ ಮನೆಗೆ ಇಬ್ಬರಿಗೆ ದೇವ್ರದೈತಲ್ಲ, ದೇವ್ ಬಿಡಿಸ್ತಾರೆ ಅಂತ. ಅದಕ್ಕೆ ಇಂಟ್ರೆಸ್ಟ್ ಬಿಗ್ ಬಾಸ್ ಅಂದ್ರೆ. ನೋಡ್ತೀವಿ, ಬಿಗ್ ಬಾಸ್ ನೋಡ್ತೀವಿ ನಾವು. ಅದಕ್ಕೆ ಸ್ವಲ್ಪ ಬೇಗ ರೊಟ್ಟಿ ಮಾಡಿಬಿಟ್ಟು ಮೊಳಕೆ ಕಾಳು ಇದಾವೆ, ಪಲ್ಯ ಮಾಡ್ಕೊಂಡು ತಿಂದ್ಬಿಡೋಣ ಮೊಸರು ಜೊತೆಗೆ, ಸಖತ್ತಾಗಿರುತ್ತೆ ಅಂತ. ಹಂಗ ಹೇಳ್ಕೊಡಿ, ರೊಟ್ಟಿ ಯಾರಿಗೆ ಬರಲ್ಲ ನೋಡ, ಅವ್ರ ರೊಟ್ಟಿ ಹೆಂಗ್ ಮಾಡೋದು ತೋರಿಸ್ತಾ ಇದ್ ಬಾ. ಸ್ವಲ್ಪ ಜಿಗಿ ಐಕತ್ತೀನಿ. ಜಿಗಿ ಇದೆ ಅಂತ ಹೇಳಿದಾಳ ನಮ್ಮ ಅಕ್ಕ. ಯಾಕೆ ಬೇಕು ಸ್ವಲ್ಪ ಐಕೋಣ. ಮೊನ್ನೆ ನಮ್ಮ ಅಕ್ಕ ತುಂಬ ಜಿಗಿ ಐಕೊಂಡು ಲೈಟಾಗಿ ಐಕತ್ತೀನಿ, ನಾನು ಜಾಸ್ತಿ ಐಕಲ್ ಜಿಗಿ. ಬರೀ ಏನಿಲ್ಲ, ಬಿಸಿ ನೀರು ಅಷ್ಟೇ, ಉಪ್ಪು ಅದು ಏನು ಐಕೋದಿಲ್ಲ. ಕೆಲವರು ಐಕತ್ತಾರೆ, ನಮ್ಗೇನು ಬೇಡ. ಬಿಸಿ ನೀರು ಲೈಟಾಗಿ ಬಿಸಿ ಜಿಗಿ ಹಾಕೋತೀನಿ ಅಷ್ಟೇ. ಇದೇನು ಈ ಥರ ದೋಣಿ ಥರ ಮಾಡಿ? ಅದು ನೀರು ಐಕಕ್ಕೆ ಸೆಂಟ್ರ್. ಹಾಂ, ಇಷ್ಟೇ ಸಾಕು. ಆಮೇಲೆ ರೊಟ್ಟಿ ಬರಲ್ಲ. ಯಾಕೆ ತಣ್ಣೀರು ಹಾಕ್ಯಂದ್ರೆ ಆಗಲ್ಲ? ಆಗುತ್ತೆ, ಹಾಕ್ಬೇಕು ಸ್ವಲ್ಪ ಜಿಗಿ ಇರಲಿ ಅಂತ.
ಇವೆಲ್ಲ ಬಿಳಿ ಜೋಳ ಅಂತೀವಿ. ಜಿಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಂ, ನಾದ್ಕೋಬೇಕು ಜಿಗಿ ಬರೋವರೆಗೂ. ಎಷ್ಟು ಚೆನ್ನಾಗಿ ಹದ ಬರೋವರೆಗೂ ನಾದ್ಕೋಬೇಕು. ಅವಾಗ ರೊಟ್ಟಿ ಚೆನ್ನಾಗಿ ತೆಳ್ಳಗೆ ನೀವು ಎಷ್ಟರ ಬಡೀರಿ ಹರಿಯೋದಿಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ. ಕಂಟ್ರೋಲ್ ಬೇರೆ ತಗಂತ ಜಾಸ್ತಿ ಅಳಸ ಇದು ಅಂದ್ರೆ ಲೂಸ್ ಆದ್ರೆ ನಾವು ಎಷ್ಟು ದಿನ ಆಗಿತ್ತು ರೊಟ್ಟಿ ತಿನ್ನೋದಂತೇಳಿ ಜೋಳ ಸಿಗುತ್ತಲ್ಲ ಅಂಗಡಿಯಾಗ ತಗೊಂಡ್ಬಿಟ್ಟು ಹಾಕಿಸ್ಕೊಂಡು ಬಂದಿದ್ದೆ. ಇವ್ರು ಹಾಕಿಸ್ಕೊಂಬ ಅಂದರೆ ಫುಲ್ಲು ರವೆನೇ ರೊಟ್ಟಿನಿಲ್ಲ ಏ ಇಲ್ಲೆಲ್ಲ ಬೆಂಗಳೂರ ಕರೆಕ್ಟಾಗಿ ಹಾಕಲ್ಲ ಬಿಡ. ಹಾಕ್ತಾರೆ ಎರಡೆರಡು ಸಾರಿ, ಆದ್ರೂ ಇಲ್ಲೆಲ್ಲ ಚೆನ್ನಾಗಿಲ್ಲ ಇದು. ಈ ಸೌಂಡ್ ನಾವು ಸಣ್ಣರಿದ್ದಾಗ ಕೇಳಿದ ಸೌಂಡ್ ಇದು, ಟಪ ಟಪ್ ಟಪ ಟಪ್ ಅಂತ. ಅವಾಗೆಲ್ಲ 4 ಗಂಟೆಗೆ ನಾವು ಸಣ್ಣಾಗಿರ್ಬೇಕಾದ್ರೆ ಎಲ್ಲ ಮನೇಲಿ ರೊಟ್ಟಿ ಸೌಂಡ್ ಬರ್ತಿತ್ತು. ಅಲ್ಲ ಕಲರ್ ಹೋಗೋದು ತಗೋಬೇಡಿ, ಇಲ್ಲಾಂದ್ರೆ ರೊಟ್ಟಿಗೆಲ್ಲ ಕಲರ್ ಆಗುತ್ತೆ. ನೀರು ಯಾಕೆ ಹಚ್ಚೋದ? ರೆಡಿ ಆಯ್ತಾ? ರಾಗಿ, ಗೋಧಿ, ಜೋಳ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಡಯಟ್ ಮಾಡೋದು. ಆಮೇಲೆ 3 ಮಿಕ್ಸಲ್ಲಿ ಇರುತ್ತಲ್ಲ, ನಾನು ನೋಡಿದ್ದೀನಿ ಮತ್ತೆ ಅಡುಗೆ ಮಾಡಲಿ. ಅದೇ ಮಲ್ಟಿ ಗ್ರೇನ್ ಹಿಟ್ಟು ಅಂತ. ಅದರಲ್ಲೂ ಜೋಳ ಇರುತ್ತೆ. ಓಕೆ, ಎಲ್ಲರೂ ಹಂಗೆ ತಿನ್ಬೇಕು. ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ಹಿಂಗೂ ತಿನ್ಬೋದು, ಸಪ್ರೇಟಾಗಿ ತಿನ್ಬೇಕಿದ್ರೆ ಕೊಲೆಸ್ಟ್ರಾಲ್ ಇರಲ್ಲ, ಏನಿರಲ್ಲ. ಹಾಂ, ನೋಡು ಆಯಿತು. ರೊಟ್ಟಿ ಮಾಡಿದೆ, ಸಾಕು. ಇವಾಗ ಈಗ ಒಂದು ಟೈಮಿಗೆ ಬೆಳಗ್ಗೆಗಾದರೆ ಸಾಕು. ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡೋಣ ಅಂತ, ಚೆನ್ನಾಗಿರುತ್ತೆ. ಏನೋ ನಿಂದೇನ? ಹ್ಞೂ, ಊಟ ಬೇಕಾ? ಊಟ ಆಯ್ತಾ? ಊಟ ಆಯ್ತು. ಅವ್ರಿಗೆ ಅನ್ನ ಸಾರು. ಹಾಂ, ಏನು ತಿಂತೆ? ಇದಕ್ಕೆ ಮೊಳಕೆ ಕಾಳು ಪಲ್ಯ ತುಂಬ ಈಸಿ, ಜಾಸ್ತಿ ಏನು ಇದು ಬೇಕಾಗಿಲ್ಲ. ಒಂದು ಟೊಮೆಟೊ, ಒಂದು ಆನಿಯನ್, ಸ್ವಲ್ಪ ಕರಿಬೇವು, ಅದ್ರ ಜೊತೆ ಜೀರಿಗೆ, ಸಾಸಿವೆ ಹಾಕೊಂಡ್ಬಿಡೋಣ. ಬೇಗ ಆಗುತ್ತೆ ಕುಕ್ಕಾಗಿ. ಮೊಳಕೆ
ಮೊಳಕೆ ಕಟ್ಟಿರೋ ನೆನ್ಸಿರೋದಿರುತ್ತಲ್ವಾ, ಒಂದೆರಡು ಕುದಿಗೆ ಕುದ್ದಿರುತ್ತೆ. ಎಣ್ಣೆ ಕಾಯ್ದಿದೆ, ಜೀರಿಗೆ ಹಾಕೋಣ. ಬರಕತ್ತೈತಿಲ್ಲ? ಸಾಸಿವೆ ಜೀರಿಗೆ ಏನದ? ಸಾಸಿವೆ ಜೀರಿಗೆ ನೋಡಿ, ಅದು ಎಣ್ಣೆಲಿ ಸುಡ್ತಾ ಇದೆ. ಈರುಳ್ಳಿ ಹಾಕೋಣ. ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ತಿನ್ಬೇಕಾ? ಈ ಕಾಳು ಪಲ್ಯ, ಬಿಸಿ ರೊಟ್ಟಿ, ಮೊಸರು ಇದ್ರೆ ಸಖತ್ತಾಗಿರುತ್ತೆ. ನೋಡಿದಾರ ಅವನು ಹೋಮ್ವರ್ಕ್ ಮಾಡಂದ್ರೆ ಲೇ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ ಹಾಕೋಬೇಕು. ರುಚಿಬೇಕಂತ ಸಾಮಾನು ಜಾಸ್ತಿ ಆದರೆ ಇದು, ಕಮ್ಮಿ ಆದರೆ ಹಾಕೋಬಹುದು. ಇವಾಗ ಟೊಮಟೊ ಕರ್ಕೊಂಡ್ ಎರಡು ಒಂದು ಸರಿ ಹಾಕತ್ತಾ ಇದೀನಿ. ಈಗ ಅರಿಶಿನ ಹಾಕೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ಅದರಲ್ಲೇ ಇವಾಗ ಖಾರ ಹಾಕೋಣ. ನೋಡಿ ಹಾಕೊಳ್ಳಿ, ಖಾರ ತಿನ್ನಕ್ಕೆ ನಾವು ಸ್ವಲ್ಪ ತಿನ್ನಲ್ಲ, ನಮಗೆ ಖಾರ ಬೇಕು. ಹುಡುಗರಿಗೆ ಇದು ತಿನ್ನಲ್ಲ, ಹೆಂಗ ಗೊತ್ತೈತೆ ಅವ್ರಿಗೆ. ಸೊಪ್ಪು ಸಾರು ಅನ್ನ ಇದೆ, ನಾವೇ ತಿನ್ನಲ್ಲ, ಅದಕ್ಕೆ ಖಾರ ಸ್ವಲ್ಪ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಧನಿಯಾ ಪೌಡರ್. ನಾನೇನು ಸ್ಪೂನ್ ಅಳತೆ ಹಾಕ್ಲಾಕ್ತಿಲ್ಲ, ಹಂಗೆ ಅಳತೆ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿನಲ್ವಾ, ಇವಾಗ ಇದನ್ನ ಹಾಕೋಣ ಅಷ್ಟೇ. ಏನದು? ಮೊಳಕೆ ಕಟ್ಟಿದ ಕಾಳು. ಇದಕ್ಕೆ ಏನು ಕಾಳು ಅಂತಾರೆ ಅಂತ ಗೊತ್ತಿಲ್ಲ ನನ್ಗೆ. ಹೆಸರು ಕಾಳು ಅಂತ ಅಲ್ಲ. ಏನು ಕಾಳಿದೆ? ಹೆಸರು ಕಾಳಲ್ಲ, ಇದು ಇನ್ನೊಂದು ಸಣ್ಣ ಬರ್ತೈತೆ ನೋಡು. ಹೆಸರು ಕಾಳಲ್ಲ. ಅಲ್ಲಪ್ಪ, ಹುಳ್ಳಿ ಕಾಳು ಅಂತ ಅಲ್ಲ. ಹುಳಿ ಕಾಳು ಗೊತ್ತಿಲ್ಲ. ಹೆಸರು ಕಾಳಲ್ಲ, ಇದೊಂದು ಇನ್ನೊಂದು ಸಣ್ಣ ಬರುತ್ತೆ. ಇದು ಏನಂತ ಹೆಸರು ಗೊತ್ತಿಲ್ಲ. ನೋಡಿ ನಾನು ಹೆಸರು ಗೊತ್ತಿಲ್ಲ. ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿರುತ್ತಾ? ಹಾಂ, ನೀನೇ ತಿನ್ಬಿಟ್ಟು ಹೇಳ್ತೀಯ. ಹೌದಾ? ಇವಾಗ ಏನಾಗ್ತಾ ಇದೆ? ಸ್ವಲ್ಪ ನೀರು ಹಾಕೋತೀನಿ, ಜಾಸ್ತಿ ಏನು ಬೇಡ. ಅದು ಕುದ್ಬಿಟ್ಟು ಅಲ್ಲೇ ಡ್ರೈ ಆಗಬೇಕು, ಪಲ್ಯ ಥರ ಚೆನ್ನಾಗಿರುತ್ತೆ. ಇದೇನು ರೊಟ್ಟಿಗೆಲ್ಲ ಗಟ್ಟಿ ಇರಬೇಕಿದು. ಇದು ಮೆಂತ್ಯ ಸೊಪ್ಪು ತಂದಿದ್ದ, ಹಾಳಾಗತ್ತೆ. ಅದಕ್ಕೆ ಸ್ವಲ್ಪ ತಾಳ್ಸೋಣ ಅಂತ ಫ್ರೈ ಮಾಡೋಣ. ಹೌದಾನ? ಚೆನ್ನಾಗಿರ್ತೈತಿ ಇದನ್ನ ರೊಟ್ಟಿ ಜೊತೆ. ಒಂದಾದ್ಮೇಲೆ ಒಂದು ಮಾಡ್ಕೊಂಡು ತಿಂತೇನೆ. ಇಲ್ಲ, ಇದು ಜಲ್ದಿ ಆಗುತ್ತೆ ನೋಡ್ಬೇಕಾದ್ರೆ. ಹೌದಾ? ಸ್ವಲ್ಪ ಈ ಬಿಡಿಸೋಕ್ಕೆ ಲೇಟ್ ಆಗುತ್ತೆ. ಚೆನ್ನಾಗಿರುತ್ತಲ್ಲ ಇದು, ಸಖತ್ತಾಗಿರುತ್ತೆ. ಇದು ಏನೋ ಇದನ್ನ ಹಾಕಿ ಮಾಡ್ತೀಯಲ್ಲ, ಶೇಂಗಾ ಪುಡಿ. ಶೇಂಗಾ ಪುಡಿ ಹಾಕಿ ಮಾಡ್ತೀಯಲ್ಲ. ಪುಡಿ ಯಾಕೆ ಹಾಕ್ತೆ ಅಂದ್ರೆ ಇದು ಸ್ವಲ್ಪ ಕೈ ಇರ್ತೈತ್ಲಿ ಅಪ್ಪ ಇದು. ಅಂದ್ರೆ ಇದಕ್ಕೆ ಹೆಲ್ತಿಗೆ ಒಳ್ಳೇದಮ್ಮ. ಅದೇ ಕೈ ಇರುತ್ತೆ, ಹುಡುಗರು ತಿಂತ ಅಂತೇಳಿ. ಇದ ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪು, ಮೆಂತ್ಯ ಪಲ್ಯ ಅಂದ್ರೆ ಇದು. ಪಲ್ಯ ಅಂದ್ರೆ ಬೇರೆ, ಸೊಪ್ಪು ಇದು. ಪಲ್ಯ ರೆಡಿ ಆದ್ಮೇಲೆ ಆಗೋದು ಪಲ್ಯ. ಹಾಂ, ಏನ ಮತ್ತೇನು ಬೇಕಾ? ಬೇರೆ ಅದೇನು? ಸಾಂಬಾರು ರೊಟ್ಟಿ ಅಂತ್ಯಾ? ಮತ್ತೆ ಬರೀ ಅನ್ನ ಅಂತ್ಯಾ? ಹೋಗು. ನೀನೇನು ಅಂತ್ಯಾವ? ನಾವ ಅನ್ನ ಮುಟ್ಟದೆಲ್ಲ ರೊಟ್ಟಿ ಇತ್ತಂದ್ರೆ ಅಲ್ಲ, ಅನ್ನಕ್ಕೂ ನಮಗೂ ಸಂಬಂಧನೇ ಇರಲ್ಲ ರೊಟ್ಟಿ ಇದ್ರೆ. ರೊಟ್ಟಿ ಇಲ್ಲ ಅಂದ್ರೆ ಅವಾಗ ಅನ್ನದ ಹತ್ರ ಹೋಗೋದು. ಹಂಗೆ ಏನ? ನೀನು ಚಿಕನ್ ತಿಂತ್ಯಾ? ಏನ? ಆಯ್ತನವ ನಿಂದು ಪಲ್ಯ? ಪಲ್ಯ ಆಯ್ತಿತ್ತು, ಹಾಂ, ಆಗಿದೆ, ರೆಡಿ ಆಗಿದೆ ಊಟ ಮಾಡೋದೆ. ಸ್ವಲ್ಪ ಮೆಂತ್ಯ ಪಲ್ಯ ಸಾಲ್ಸೋಣ ಅಂತ. ಮೆಂತ್ಯ ಪಲ್ಯ ಒಂದು ಇದೊಂದು ಸ್ವಲ್ಪ ಇದೇನೋ ಮುಗುದಿಲ್ಲ? ಇದೇನಲ್ಲಿ ಬೇಗ ಆಗುತ್ತೆ ಇವಾಗ. ಹೌದಾ?
ಹಾಂ ಇದನ್ನು ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲ ನನಗೆ ಭಾಳ ಇಷ್ಟ. ಚೆನ್ನಾಗಿರುತ್ತೆ ಇದನ್ನು. ಇದು ಆಯ್ತಾ? ಏನಿದು ಓಪನ್ ಮಾಡು. ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ಲ ನೋಡಿ. ಇಷ್ಟೇ, ಹಿಂಗೆ ಇರ್ಬೇಕು, ಜಾಸ್ತಿ ನೀರು ಇರಬಾರ್ದು, ಬತ್ತ ಬತ್ತ ಮಾಡ್ಕೊಂಡು ತಿನ್ಬೇಕು. ಹೌದಾನ? ಹಾಂ ಮಟನ್ ಚಿಕನ್ ಸಾರು ತಿನ್ನಂಗೆ ಹೌದಾನ? ಹಾಂ ಮತ್ತೆ ಏನಿಲ್ಲ, ಬೇಳೆ ಸ್ವಲ್ಪ ಜಾಸ್ತಿ ಏನು ಬೇಡ. ಹಸಿಮೆಣಸಿನಕಾಯಿ ಚೆನ್ನಾಗಿರುತ್ತೆ. ಹೇಗೆ ಹಸಿಮೆಣಸಿನಕಾಯಿ ಹಾಕಲ್ಲ ನಾನು, ಸ್ವಲ್ಪ ಎಲ್ಲ ಇದೆ ಫ್ರೈ ಮಾಡಿದ್ರೆ ಸ್ವಲ್ಪ ಆಗುತ್ತೆ, ಹಂಗಾಗಿ ಸ್ವಲ್ಪ ಪುಡಿ ಖಾರನೇ ಹಾಕ್ಬೇಕು. ಹೌದಾನ? ಇವಾಗ ಸ್ವಲ್ಪ ಬಿಗ್ ಬಾಸ್ ಬಂದೈತೆ ನೋಡಿ. ಬಿಗ್ ಬಾಸ್ ಅಂತಾನ. ಬನ್ನಿ, ಬಿಸಿ ಬಿಸಿ ರೊಟ್ಟಿ ತೋರಿಸಿಲಿ ಫ್ರೆಂಡ್ಸ್ ನೋಡಿ. ನೋಡಿ, ಹೆಸರು ಇದು ಮೊಳಕೆ ಕಾಳು ಪಲ್ಯ, ಮೊಸರು, ಮೆಂತ್ಯ ಪಲ್ಯ ತಾಳಿಸಿದ್ದು, ಈರುಳ್ಳಿ, ರೊಟ್ಟಿ. ಚೆನ್ನಾಗಿರುತ್ತಲ್ಲ, ಸೂಪರ್ ಆಗಿರುತ್ತೆ. ಇದ್ರ ಮುಂದೆ ಯಾವುದು ಬೇಡ, ಮಟನ್ ಬೇಡ, ಚಿಕನ್ ಬೇಡ, ಹಂಗೆ. ನಾನು ಸದ್ಯಕ್ಕೂ ಮೊಸರನ್ನ ಮೆಂತ್ಯ ಪಲ್ಯ ಮೊಸರನ್ನ ಮೆಂತ್ಯ ಪಲ್ಯ ಉಣ್ತಾ ಇದ್ದೀನಿ. ಆಮೇಲೆ ಯಾಕಂದ್ರೆ ಎರಡು ಮಿಕ್ಸ್ ಆದ್ರೆ ಟೇಸ್ಟ್ ಗೊತ್ತಾಗಲ್ಲ, ಅದಕ್ಕೆ. ಇವಾಗ ಹೆಂಗಿದೆ ಹೇಳ್ಬೇಕಪ್ಪ, ಮಾಡಿದರೆ ಕೇಳಬಾರ್ದು ಟೇಸ್ಟು ಯಾವತ್ತೇ ಆಗಲಿ. ಊಟ ಮಾಡಿ ಹೇಳೋರು ಹೇಳ್ಬೇಕು. ಚೆನ್ನಾಗೈತಲ್ಲ? ಊಟ ಹೌದಾ? ಬಾ, ಇವಾಗ ಊಟ ಮಾಡಿ ಆಮೇಲೆ ಸಿಗೋಣ, ಸರಿನಾ? ಓಕೆ ಫ್ರೆಂಡ್ಸ್, ಊಟ ಮಾಡ್ತೀವಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಆಯಿತು, ಬಿಗ್ ಬಾಸ್ ಮುಗೀತು, ಅದಕ್ಕೆ ವಿಡಿಯೋ ಎಂಡ್ ಮಾಡೋಣ ಅಂತೇಳಿ. ಯಾರ್ಯಾರು ನಮ್ಮ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮದು ಲಾಗ್ಸ್ ಇಷ್ಟ ಆಯಿತು ಅನ್ಕೋತೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.